ನಮಸ್ತೆ. ಹಾಯ್. ನೀವೆಲ್ಲರೂ ಕೂಡ ಮ್ಯಾಗಿನ ತುಂಬ ಇಷ್ಟಪಡ್ತೀರಿ ಅಲ್ವಾ? ನಾವಿವತ್ತು ಈ ಮ್ಯಾಗಿನ ಇನ್ನಷ್ಟು ಟೇಸ್ಟಿಯಾಗಿ ಮಾಡುವಂಥ ಐಡಿಯಾವನ್ನು ಹೇಳ್ಕೊಡ್ತೀವಿ. ನೀರು ಕುದ್ದಾದ್ಮೇಲೆ ಮ್ಯಾಗಿನ ಹಾಕ್ತಿರಲ್ವಾ, ಅದಾದಮೇಲೆ ಯಾರಿಗಾದರೂ ಖಾರವಾಗಿರಬೇಕು ಮ್ಯಾಗಿ ಅಂತ ಆಸೆ ಇದ್ದರೆ ನೀವು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ನೋಡಿ, ದೃಶ್ಯದಲ್ಲಿ ತೋರಿಸ್ತಿದ್ದೀವಲ್ಲ ಆ ಥರ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸಿ. ಈಗ ಬೆಂದಿದೆ ಅಲ್ವಾ, ಇದಾದಮೇಲೆ ಅದ್ರ ಜೊತೆಗೆ ನಮ್ಮೊಂದು ಮಸಾಲ ಕೊಟ್ಟಿರ್ತಾರಲ್ಲ ಅದನ್ನು ಹಾಕಬೇಕು. ನಿಮಗೆ ಇನ್ನಷ್ಟು ಖಾರ ಬೇಕು ಅಂತ ಹೇಳಿದರೆ ನೀವು ಬೇಕಾದರೆ ಖಾರದ ಪುಡಿನ ಹಾಕ್ಕೋಬೋದು. ಯಾಕಂದರೆ ಬಹಳಷ್ಟು ಮಂದಿಗೆ ಖಾರ ಬೇಕಿರುತ್ತೆ. ಸೊ ನಮಗೆ ಇಲ್ಲಿ ಇನ್ನಷ್ಟು ಸ್ಪೈಸಿ ಆಗಿರಬೇಕು, ಇನ್ನಷ್ಟು ಮಸಾಲ ಬೇಕು ಅಂತ ಅನಿಸಿದೆ. ಸೊ ನಾವು ಇಲ್ಲಿ ಮ್ಯಾಗಿ ಮಸಾಲಾನ ಯೂಸ್ ಮಾಡ್ತಾಯಿದ್ದೀವಿ. ಮ್ಯಾಗಿ ಮಸಾಲವನ್ನು ಆ್ಯಡ್ ಮಾಡೋದ್ರಿಂದ ಇನ್ನಷ್ಟು ಟೇಸ್ಟ್ ಕೊಡುತ್ತೆ. ಇನ್ನೂ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ನಾವು ತೋರಿಸ್ತೀವಲ್ಲ ಇನ್ನೊಂದು ಐಟಮ್, ಅದನ್ನ ನೀವು ಹಾಕಲೇಬೇಕು. ಅದೇನು ಅಂತ ನಾವು ಹೇಳ್ತೀವಿ ನಿಲ್ಲಿ. ಎಸ್, ಇವಾಗ ಈ ಒಂದು ಐಟಮನ್ನು ಆ್ಯಡ್ ಮಾಡಬೇಕು. ಅದೇನು ಅಂತ ಹೇಳಿದರೆ ಹಾಲು. ಹೌದು, ಹಾಲನ್ನು ಆ್ಯಡ್ ಮಾಡೋದ್ರಿಂದ ಒಂಥರ ಚೀಸಿ ಫೀಲ್ ನಮ್ಗೆ ಸಿಗುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಬೇಕಾದರೆ ನೀವೊಂದು ಸಲ ಟ್ರೈ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ. ನೋಡಿ, ಈ ಥರ ಬೇಯಿಸ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಘಮ ಕೂಡ ಚೆನ್ನಾಗಿರುತ್ತೆ. ಕೊನೆಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿಬಿಟ್ಟು ತಿಂದು ನೋಡಿ ಹೇಗಿರುತ್ತೆ ಅಂತ. ಸಖತ್ ಟೇಸ್ಟಿಯಾಗಿರುವಂಥ ಚೀಸಿ ಫೀಲ್ ಕೊಡುವಂಥ ಮ್ಯಾಗಿ ಸಿದ್ಧವಾಗಿದೆ. ನೀವೊಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಮತ್ತೆ ಇದೇ ಮೆಥಡನ್ನು ಯೂಸ್ ಮಾಡಿ ನೀವು ಸವಿಯೋದಂತೂ ಗ್ಯಾರಂಟಿ. ಸೊ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಧನ್ಯವಾದ.